ಮನುಷ್ಯತ್ವಂ ಮುಮುಕ್ಷುತ್ವಂ ಮಹಾಪುರುಷ ಸಂಶ್ರಯ. ಮನುಷ್ಯತ್ವ ಬಂದ್ಕೊಳ್ಳೆ ಮೋಕ್ಷತ್ವ ಬರಬೇಕು. ಯಾಕಂದರೆ ಮನುಷ್ಯ ಜನ್ಮದಲ್ಲಿ ಪಡೀಲಿಕ್ಕೆ ಸಾಧ್ಯ, ಬೇರೆ ಜನ್ಮದಲ್ಲಿ ಇದು ಪಡೀಲಿಕ್ಕೆ ಸಾಧ್ಯ ಇಲ್ಲ. ವಿ ಹ್ಯಾವ್ ಟು ಈ ಜನ್ಮದಲ್ಲಿ ಮಾತ್ರ ಮಾಡಲಿಕ್ಕಾಗೋದು. ಅದಕ್ಕೆ ಗುರುಗಳು ಬೇಕು, ಮಾರ್ಗದರ್ಶನ ಬೇಕು, ಶಾಸ್ತ್ರ ಬೇಕು, ನಮಗೆ ಸ್ವಲ್ಪ ವ್ಯವಧಾನ ಬೇಕು. ವ್ಯವಧಾನ ಇವಾಗ ಇದು 1 ಅವರ್ಗೆ ನೀವು ಎಷ್ಟು ರೆಡಿ ಮಾಡ್ಕೊಂಡು ಬಂದಿದ್ದೀರಾ, ಅದೇ ರೀತಿ ಬೇರೆ ಸಮಯಗಳಲ್ಲೂ ಕೂಡ ಆವಾಗವಾಗ ನೀವು ಪರಬ್ರಹ್ಮ ಚಿಂತನೆ ಅಥವಾ ಕಗ್ಗಗಳು ನಿಮಗೆ ಬರ್ತಾ ಇದ್ದರೆ ಆವಾಗ ನಿಮ್ಮನ್ನು ಪ್ರಪಂಚದಿಂದ ಸ್ವಲ್ಪ ಒಳಗಡೆ ಯಾವಾಗ ಎಳಿಲಿಕ್ಕೆ ಶುರುವಾಗುತ್ತೆ. ಯೋಗ ಅದು ಯೋಗ ಮೀನ್ಸ್ ಯೂಸ್ ಟು ಜಾಯಿನ್. ನಾನು ಬೇರೆ ಪರಮಾತ್ಮ ಬೇರೆ ಅನ್ನೋ ಒಂದು ಭಾವನೆಯನ್ನು, ನಾನು ಪರಮಾತ್ಮ ಒಂದು ಅಂತ ನೀವು ತಿಳ್ಕೊಂಡಾಗ ಅದು ಯೋಗ. ಅದಕ್ಕೆ ನೀವು ಪ್ರಯತ್ನ ಮಾಡಿ ಅಲ್ಲೇ ಇರಲಿಕ್ಕೆ ಇಷ್ಟಪಟ್ಟರೆ, ದೇಹಾಭಿಮಾನೇ ಗಲಿತೆ, ದೇಹಾಭಿಮಾನ ಹೋದಾಗ, ವಿಜ್ಞಾತೆ ಪರಮಾತ್ಮನಿ, ಆ ಪರಮಾತ್ಮ ತತ್ವ ನಾವು ತಿಳಿದಾಗ, ಯತ್ರ ಮನಸ್ಸು ಎಲ್ಲೆಲ್ಲಿ ಹೋಗುತ್ತೆ ತತ್ರ ಸಮಾಧಯ, ಮನಸ್ಸು ಶಮಚಿತ್ತದಲ್ಲಿ ಶಾಂತಿಯಲ್ಲಿರುತ್ತೆ. ತತ್ರ ಕೋ ಮೋಹ ಎಲ್ಲಿರುತ್ತೆ, ಕಹ ಶೋಕ ಎಲ್ಲಿರುತ್ತೆ. ಏಕತ್ವಮನುಪಶ್ಯತ, ಎಲ್ಲ ಒಂದೇ ಏಕತ್ವ. ಸಾತ್ವಿಕ ಧೃತಿ ಇದು ನಮಗೆ ವಿ ಆರ್ ಮೋರ್ ಇಂಟ್ರೆಸ್ಟೆಡ್ ಇನ್ ಸಾತ್ವಿಕ ಧೃತಿ, ನಾಟ್ ಇನ್ ರಾಜಸಿಕ ಧೃತಿ. ಅದೆಲ್ಲ ಹೊರಗಡೆ ಮಾಡ್ತಾ ಇದ್ದಾರೆ. ತಾಮಸಿಕ ಧೃತಿ ಹೊರಗಡೆ ಪ್ರಪಂಚದಲ್ಲಿದೆ. ಬಟ್ ಸಾತ್ವಿಕ ಧೃತಿ ಬಹಳ ವಿರಳ, ಬಹಳ ಕಡಿಮೆ ಹೊರಗಡೆ. ನೀವು ಏನೇ ಆಧ್ಯಾತ್ಮ ಹೊರಗಡೆ ತಗೊಂಡೋದ್ರೂ ಕೂಡ ಅದು ಪೊಲಿಟಿಸೈಸ್ ಆಗುತ್ತೆ, ಕಮರ್ಷಿಯಲೈಸ್ ಆಗುತ್ತೆ, ಇನ್ಸ್ಟಿಟ್ಯೂಷನಲೈಸ್ ಆಗಿಬಿಡುತ್ತೆ. ಇನ್ಸ್ಟಿಟ್ಯೂಷನ್ ಮಾಡಿಬಿಡ್ತಾರೆ, ಡೊನೇಷನ್ ಮಾಡಿಬಿಡ್ತಾರೆ, ಇನ್ನೊಂದೇನೋ ಮಾಡಿಬಿಡ್ತಾರೆ, ಅಲ್ಲೇನೋ ಇನ್ನೊಂದು ಸಂಸಾರ ಉಟ್ಕೊಳ್ಳುತ್ತೆ. ಆಧ್ಯಾತ್ಮದ ಹೆಸರಲ್ಲಿ ಎಷ್ಟೋ ಕರೆಕ್ಟು ಹೊರಗಡೆ ಆಗ್ತಾ ಇರೋದು. ಯಾಕೆಂದರೆ ಅದೇನೋ ಕಾಲಧರ್ಮ ಅಂತ ಕೇಳಿದರೆ, 50 ವರ್ಷದಿಂದ ಏನು ಕಾಲಧರ್ಮ ಇತ್ತು ಅದು ಇವಾಗಿಲ್ಲ. ಇವಾಗಿರೋ ಕಾಲಧರ್ಮನೇ ಬೇರೆ, ಎಲ್ಲ ಹೋಗಿದೆ. ಆಗಿರೋ ಭಾವನೆಗಳು, ಆವಾಗಿರೋ ಯಾರು ಶಿಕ್ಷು, ಏನು ಇಂಟೆಲೆಕ್ಚುಯಲ್, ಪಬ್ಲಿಕ್ಕಿಗೆ ನೀವು ಪಬ್ಲಿಕ್ಕನ್ನು ನೋಡೋ ದೃಷ್ಟಿನೂ ಕೂಡ ಆವಾಗಲೂ ಇವಾಗ ವ್ಯತ್ಯಾಸ. 1969ರಲ್ಲಿ ಬ್ಯಾಂಕ್ಗಳೆಲ್ಲ ನ್ಯಾಷನಲೈಸ್ ಮಾಡಬೇಕು, ದೊಡ್ಡವರೆಲ್ಲ ದೊಡ್ಡವರಾದರು, ಚಿಕ್ಕವರೆಲ್ಲ ಬಡವರಾದರು. ಪುನಃ ಅಗೇನ್ ಇವು ಪ್ರೈವೇಟೈಸ್ ಬಂದು ಮಾಡಿದ್ದು. 50 ವರ್ಷದಲ್ಲಿ ಅದೇ ಆಲೋಚನೆಗಳು ಉಳಿತಾಗ್ತವೆ. ಕಾಲಧರ್ಮ ಅದು ನಾವು ಹಾಗೆ ತಗೋಬೇಕು. ನಾವು ಅದನ್ನು ಇದು ಸರಿ, ಅದು ತಪ್ಪು, ಇದು ಅಪ್ಪಾಲೆ ತಿಪ್ಪಾಲೆ ತಿರುಗಿ ಬಿದ್ದವನೊಬ್ಬ, ಸ್ವಪ್ನ ಲೋಕದ ತೆರೆಯ ಮರೆತಾತನೊಬ್ಬ, ತಪ್ಪು ಸರಿಗಳ ತೂಕವಳಿಯ ಕುಳಿತಾತನೊಬ್ಬ. ನಾನು ಕೆಲಸ ಮಾಡ್ತೀನಿ, ಕರ್ಮ ಮಾಡ್ತೀನಿ, ಬೆಳಿಗ್ಗೆ ಸಾಯಂಕಾಲದವರೆಗೂ ಮಾಡ್ತೀನಿ. ಕರ್ಮ ಮಾರ್ಗದಲ್ಲಿ ಅಪ್ಪಾಲೆ ತಿಪ್ಪಾಲೆ ತಿರುಗಿ ಬಿದ್ದವರು. ಸ್ವಪ್ನ, ನಾನು ಡ್ರೀಮ್ ವರ್ಲ್ಡಲ್ಲಿ, ನಂದು ಡ್ರೀಮ್ ಇಷ್ಟು ಪ್ರಪಂಚ ಚೆನ್ನಾಗಿದೆ, ನಾನು ಡ್ರೀಮ್ ಲ್ಯಾಂಡಲ್ಲಿ ಇರ್ತಿದ್ದ ಅಂತ. ಡ್ರೀಮ್ ಲ್ಯಾಂಡ್ ಎಲ್ಲ ಅದೇ ತಾನೇ, ಡ್ರೀಮ್ ಲ್ಯಾಂಡ್. ಈ ಬರ್ತ್ಡೇ ಅದು ಪಾರ್ಟಿ ಗಿಟ್ ಎಲ್ಲ ಮಾಡ್ತಿರಲ್ಲ, ನೋಡ್ತಿರಲ್ಲ, ಬೆಲೂನ್ಗಳು, ಲೈಟ್ಗಳು, 1 ಅವರ್ ಆಮೇಲೆಲ್ಲ ಟೊಸ್ ಆಗ್ಬಿಡುತ್ತೆ. ಡ್ರೀಮ್ ಲ್ಯಾಂಡ್, ಸ್ವಪ್ನ ಲೋಕದಿ ತಿರೆಯ ಮರೆತ ಅಷ್ಟಲ್ಲ, ಅದನ್ನು ಹೇಳ್ಕೊಂಡು ತಿರುಗೋದು. ಆಮೇಲೆ ಕ್ರ್ಯಾಟ್ ಮದುವೆ ಇದೆಲ್ಲ ಅಷ್ಟೇ ತಾನೆ. ಗ್ಲೋರಿಫೈಯಿಂಗ್ ಸಮ್ ಇವೆಂಟ್ಸ್, ಯು ಆರ್ ಅನ್ನೆಸರಿಲಿ ಗ್ಲೋರಿಫೈಯಿಂಗ್ ಇವೆಂಟ್ಸ್. ಆಮೇಲೆ ಅವ್ರೇನಾಗ್ತಾರೋ ಅವ್ರ ಕರ್ಮ ಅವ್ರಿಗೆ. ಸೊ ಸ್ವಪ್ನ ಲೋಕದಿ ತಿರೆಯ ಮರೆತ ತಪ್ಪು ಸರಿಗಳ ತೂಕವಳಿಯೇ ಕುಳಿರಾದರು. ಈ ಟಿ ವಿಯವ್ರು ಮಾಡ್ತಾರಲ್ಲ, ಅವ್ರು ಸರಿ, ಇವ್ರು ಸರಿ, ಅವ್ರು ಕೊನೆಗೆ ಇವ್ರು ಹೇಳಿದ್ದನ್ನೇ ಉಲ್ಟಾ ಇನ್ನೊಂದು ದಿವಸ ಹೇಳ್ತಾರೆ ಅವರು. ಯಾಕೆ ಪ್ರಪಂಚ ಹಾಗೇ ಇರೋದು. ಇವತ್ತು ಏನು ಅವರು ಒಬ್ಬರು ಹೇಳಿದರು, ತುಂಬ ಚೆನ್ನಾಗಿ ಹೇಳಿದ್ರು, ಆವತ್ತು ಸಂದರ್ಭ ಆಗಿತ್ತು ಹಾಗೆ ಹೇಳಬೇಕಾಯ್ತು, ಇವತ್ತು ಸಂದರ್ಭ ಹೀಗೆ ಇದೆ ಹೀಗೆ ಹೇಳ್ತಾ ಇದ್ರು. ಅದೇ ನಾಲ್ಗೇನೋ ಬಾಯ. ಇದು ಕಾಲಧರ್ಮ. ಇದು ಆ್ಯಕ್ಚುಲಿ ಇದು ಹೊರಗಡೆ ಇದೆ. ನಾವು ಇದನ್ನು ಯಾವುದನ್ನು
ದೂರುವುದೂ ಇಲ್ಲ, ಯಾವುದನ್ನು ಒಳ್ಳೆಯದಂತೂ ಹೇಳೋದಿಲ್ಲ. ಅದು ಹಿಂದ್ಗಡೆ ಮಹತ್ವ ಇದೆ, ಅದು ಕೆಲಸ ಮಾಡ್ತಾಯಿದೆ. ಅವರವರ ಇದರಲ್ಲಿ ಎಕ್ವಿಪ್ಮೆಂಟಲ್ಲಿ ಅವರವರು ವಾಸನೆಗಳಲ್ಲಿ ಅವರವ್ರ ಕರ್ಮ ಅನುಭವಿಸ್ಕೊಂಡು ಅವರವ್ರು ಬಿಹೇವ್ ಮಾಡ್ತಾ ಇರ್ತಾರೆ. ಹಾಗೆ ತಗೊಂಡ್ರೆ ಆಕ್ಸೆಪ್ಟೆನ್ಸ್ ಆಫ್ ಫ್ಯಾಕ್ಟ್ ಈಸ್ ಮೆಚುರಿಟಿ. ಎ ಮೆಚೂರ್ ಮ್ಯಾನ್ ಆ್ಯಕ್ಟ್ಸ್, ಹಿ ನೆವರ್ ರಿಯಾಕ್ಟ್ ಆಗಲ್ಲ. ಸೊ ನಾವು ಏನು ಕೆಲಸ ಮಾಡಬೇಕು ಅದನ್ನು ಮಾಡೋದು ಅಷ್ಟೇ. ಸೊ ತಪ್ಪು ಸರಿಗಳ ತೂಕ ಒಳ್ಳೆ ಬೆಪ್ಪನ ಈ ಊರಲ್ಲಿ ಯಾರು ಬೆಪ್ಪ ಅಂದರೆ ಎಲ್ಲರೂ ಬೆಪ್ಪರೆ. ಹೊರಗಡೆ ಇದನ್ನು ಏನೂ ಮಾಡೋಕ್ಕಾಗಲ್ಲ ನಾವು. ಆ ತಿಳುವಳಿಕೆ ಬಂದಾಗ ನಿಮ್ಮ ಮನಸ್ಸು ಸ್ವಲ್ಪ ತಟಸ್ಥವಾಗುತ್ತೆ. ಹೊರಗಡೆ ಪ್ರಪಂಚಕ್ಕೆ ರಿಯಾಕ್ಟ್ ಆಗೋದನ್ನು ಕಡಿಮೆ ಮಾಡೋಕ್ಕೆ ಶುರು ಮಾಡುತ್ತೆ. ಈ ಕಗ್ಗ ಆವಾಗ ನಿಮಗೆ ನೆನಪು ಮಾಡಬೇಕು. ಈ ಕಗ್ಗ ನೆನಪು ಮಾಡಬೇಕು. ರಿಯಾಕ್ಷನ್ ಕಮ್ಮಿ ಆದಾಗ ಮೈಂಡ್ಗೆ ಏನು ಕೆಲಸ ಇದೆ, ಅದು ನಿದ್ದೆ ಮಾಡುತ್ತೆ. ಅಥವಾ ಇವನು ಯೂಸ್ಲೆಸ್ ಅಂತ ಅದು ಆತ್ಮಹತ್ಯೆ ಮಾಡ್ಕೊಂಡು ಬಿಡುತ್ತೆ ಅಂತೆ. ಮನಸ್ಸು ಆತ್ಮಹತ್ಯೆ ಮಾಡಿಕೊಳ್ಳುತ್ತೆ. ಇವರು ಹೇಳ್ತಾ ಇದ್ರು ಸ್ವಾಮೀಜಿ ತ್ಯಾಗರಾಜರಲ್ಲಿ, ಹೊಳೆ ನರಸೀಪುರದವರು. ಮನಸ್ಸು ಆತ್ಮಹತ್ಯೆ, ಅದಕ್ಕೇನು ಕೆಲಸ ಇಲ್ಲ, ಆತ್ಮಹತ್ಯೆ ಮಾಡಿಕೊಳ್ಳುತ್ತೆ. ಹಾಗಾಗ್ತದೆ. ಮನಸ್ಸಿಗೆ ಬೆಲೆ ಇಲ್ಲ. ಯಾವುದರ ಮುಂದೆ ಬೆಲೆ ಇಲ್ಲ? ಆತ್ಮಜ್ಞಾನದ ಮುಂದೆ ಬೆಲೆ ಇಲ್ಲ. ಇಗ್ನರೆನ್ಸ್ ತಾನೆ. ನೋಡಿ, ಇದು ತೋಳಿ, ಆನಂದ ಮೀಮಾಂಸ ತೋಳಿ. ಯದಿ ಅವಿದ್ಯಾಯಂ ಸ್ವಾಭಾವಿಕತ್ವಂ ಆಹೋಸಿತು ಆಗಂತುಕತ್ವಂ. ಅವಿದ್ಯೆ ಅನ್ನೋದು, ಇಗ್ನರೆನ್ಸ್ ಅನ್ನೋದು ನಿಮ್ಮ ಸ್ವಾಭಾವಿಕ ಗುಣನ, ಬಂದು ಹೋಗೋ ಗುಣನ. ನಿಮ್ಮ ಸುಖ ದುಃಖ ಇದೆಲ್ಲ ಇದು ನಿಮ್ಮ ಸ್ವಾಭಾವಿಕ ಗುಣನ ಬಂದು ಹೋಗೋದ, ಬಂದು ಹೋಗೋದಾದ್ಮೇಲೆ ಅದಕ್ಕೆ ಯಾಕೆ ಅಷ್ಟೊಂದು ಸೀಲ್ ಹಾಕ್ಕೊಂಡು ಕೂತಿದ್ದೀರಾ? ಅದಕ್ಕೆ ಯಾಕೆ ಅಷ್ಟು ಬೆಲೆ ಕೊಡ್ತೀರಾ? ಬಂದು ಹೋಗಲಿ. ಅವಿದ್ಯೆ, ಇಗ್ನರೆನ್ಸ್, ನೀವು ಅವಿದ್ಯೆ ಅಲ್ವಲ್ಲ, ನೀವು ಜ್ಞಾನ ಸ್ವರೂಪಿ ಅಲ್ವಾ? ಅದು ನಿಮ್ಮ ಸ್ವಾಭಾವಿಕ ಧರ್ಮ ಅಲ್ವ? ಅಲ್ಲಿರಿ. ಅಲ್ಲಿ ಇರಬೇಕಾದ್ರೆ ಸಾತ್ವಿಕ ಧೃತಿ ಬೇಕು. ಯಾವುದನ್ನು ಕೇರ್ ಮಾಡಬಾರ್ದು. ಪ್ರಪಂಚದಲ್ಲಿ ಮೆಟೀರಿಯಲ್ ವರ್ಲ್ಡ್ ಏನನ್ನು ಯಾರು ಗ್ಲೋರಿಫೈ ಮಾಡಿದ್ರು ಕೂಡ ನಿಮ್ಮ ಎದುರಿಗೆ ಅದು ಏನೂ ಇಲ್ಲ. ಗ್ಲೋರಿ ಆಫ್ ದ ಸೋಲ್ ಅಂತ ವಿವೇಕಾನಂದರು ಹೇಳ್ತಾರೆ. ನೀವೆಷ್ಟೇ ಗ್ಲೋರಿಫೈ ಮಾಡಿದ್ರು ಇಟ್ ಈಸ್ ನಥಿಂಗ್ ಬಿಫೋರ್ ದ ಗ್ಲೋರಿ ಆಫ್ ದ ಸೋಲ್. ಅದರ ಮುಂದೆ ಯಾವುದೂ ಇಲ್ಲ. ಅದಕ್ಕೆ ಹೇಳ್ತಾರೆ ಭಗವದ್ಗೀತೆಯಲ್ಲಿ, ಅಧ್ಯಾತ್ಮ ವಿದ್ಯಾನ, ವಿದ್ಯೆಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ವಿದ್ಯೆ ಅಧ್ಯಾತ್ಮ ವಿದ್ಯೆ. ಅಧ್ಯಾತ್ಮ ಅಂದ್ರೇನು? ನಮ್ಮನ್ನು ನಾವು ತಿಳ್ಕೊಳ್ಳೋದು, ನಮ್ಮನ್ನು ನಾವು ಕಂಡುಕೊಳ್ಳೋದು, ನಮ್ಮಲ್ಲಿ ನಾವು ಇರಲಿಕ್ಕೆ ಪ್ರಯತ್ನ ಮಾಡೋದು ಅಧ್ಯಾತ್ಮ ವಿದ್ಯೆ. ಸೊ ಈಗ ನಾವು ಏನು ಮಾಡೋದು? ಮಾಂಡುಕ್ಯದಲ್ಲಿ ಏಷ ಸರ್ವೇಶ್ವರ, ಏಷ ಸರ್ವಜ್ಞ, ಏಷ ಸರ್ವಂತರ್ಯಾಮಿ, ಹಿರಣ್ಯಗರ್ಭ ಅಂತದ್ದು, ಯೋನಿ ಸರ್ವಸ್ಯ ಪ್ರಭವ ಅಪ್ಯಯವಿಹಿ ಭೂತಾನ. ಇಲ್ಲಿ ಬಂದು ಅದಿ ಭಗವ ಬ್ರಹ್ಮೇತಿ ಜಿಜ್ಞ ಅವನು ಹೇಳಿದ್ದಕ್ಕೆ ತಪಸ್ಸು ಮಾಡು, ಬ್ರಹ್ಮನನ್ನು ವಿಜ್ಞಾನಿಸ್ತಾ ಪೋ ಬ್ರಹ್ಮೇತಿ ಕಳಿಸ್ತಾ. ಕೊನೆಗೆ ಏನಾಯಿತು? ಅವನು ವಾಪಸ್ ಬರಲೇ ಇಲ್ಲ. ಗುರು ತಿಳ್ಕೊಂಡ, ಇವನು ಬ್ರಹ್ಮ ಅಂತ ತಿಳ್ಕೊಂಡಿದ್ದಾನೆ, ಇವನು ಬರಲ್ಲ. ದಟ್ ದ ಎಂಡ್. ಗುರು ಶಿಷ್ಯ ಅಲ್ಲಿ ಎಂಡ್ ಆಗುತ್ತೆ. ಆ ತಿಳುವಳಿಕೆ ಇರೋವರೆಗೂ ಪಾದ ಪೂಜೆ ಮಾಡು, ಅದು ಮಾಡು, ಇದು ಮಾಡು, ಸೇವೆ ಮಾಡು, ಮಮ್ಮಿ ಮಾಡು, ಮಾಡು, ಆಮೇಲೆ ಮಾಡು ಸೇವೆ. ಸೊ ದಟ್ ಇಸ್ ದ ಅಲ್ಟಿಮೇಟ್. ಸೊ ಮಾಂಡಿಕ್ಯದಲ್ಲಿ ಓಮಿತ್ಯೇತಕ್ಷರಮಿದಂ ಸರ್ವಂ ತಸ್ಯ ಉಪವ್ಯಾಖ್ಯಾನ ಭೂತಂ ಭವತ್ ಭವಿಷ್ಯದಿತಿ ಸರ್ವಂ ಓಂಕಾರೇವ ಯಚ್ಚ ಅನ್ಯತ್ರಿಕಾಲಾತೀತಂ ತದಪಿ ಓಂಕಾರೇವ. ಆಮೇಲೆ ಸರ್ವಂ ಏತದ್ ಬ್ರಹ್ಮ, ಅಯಮಾತ್ಮ ಬ್ರಹ್ಮ. ಒಳಗಡೆ ಹೋಗಿ ಬ್ರಹ್ಮವನ್ನು ತಿಳಿದುಕೊಂಡು ಕೂಡಲೇ ಹೊರಗಡೆ ಇರುವುದೆಲ್ಲ ಬ್ರಹ್ಮ. ಈಗ ಅವನು ಕೂಡ ಹೋಗಿ ಅವನು ನಾನು ಆನಂದಮಯ ಕೋಶ ಅಂತ ತಿಳ್ಕೊಂಡಿದ್ದೀನಿ ಅಂದಮೇಲೆ ಅವನು ಬೇರೆ ಅನ್ನಮಯ ಕೋಶನ ದೂರಲ್ಲ, ಪ್ರಾಣಮಯ ಕೋಶನ ದೂರಲ್ಲ. ಯಾಕೆಂದರೆ ಮೊದಲು ಅವನು ಏನು ಹೇಳಿದ್ದಾನೆ? ಅನ್ನ, ಬ್ರಹ್ಮ, ಪ್ರಾಣ ಇದೆಲ್ಲ ಬ್ರಹ್ಮವೇ. ಅದರಿಂದ ಯಾವುದು ಕಡಿಮೆ ಇಲ್ಲ. ಕಾರ್ಯಬ್ರಹ್ಮ, ಕಾರ್ಯಬ್ರಹ್ಮ ಆಗಿರುತ್ತೆ, ಅದು ಕಾರಣ ಬ್ರಹ್ಮ ಆಗಿರುತ್ತೆ. ನಾವು ವಿ ಆರ್ ಮೋರ್ ಇಂಟ್ರೆಸ್ಟೆಡ್ ಇನ್ ಕಾರಣ ಬ್ರಹ್ಮ.
ಕಾರ್ಯಬ್ರಹ್ಮವನ್ನು ಅದ್ರ ಬಾಡಿಗಿತ್ತೆ, ಅದು ನೇಚರ್, ಅದು ಏನು ಮಾಡೋಕ್ಕಾಗುತ್ತೆ. ಕಾರ್ಯಬ್ರಹ್ಮ ಇಸ್ ನಥಿಂಗ್ ಬಟ್ ಯುವರ್ ಪ್ರಕೃತಿ ಮೆಟೀರಿಯಲ್ ಮಾಯೆ. ಮಾಯೆ ತಗೊಂಡು ಏನು ಮಾಡ್ತೀರಾ?